ಹೇಳ್ತಾ ಇದೀವಿ 1,10,000. ಸ್ವಲ್ಪ ಆನ್ ಟೇಬಲ್ ಬಂದರೆ ಹೆಚ್ಚು ಕಡಿಮೆ ಮಾಡಿ 1 ಲಕ್ಷ ಒಳಗಡೆ ಮಾಡೋಣ. ಟಿಂಗ್ ಪ್ರೈಸ್ ಬಂದು 285 ಹೇಳ್ತಾ ಇದ್ದೀವಿ. ಓಕೆ, ಬಂದರೆ ಆನ್ ಟೇಬಲ್ಲು 245, 240ಗೆ ಮುಗಿಸ್ಕೊಡ್ತೀನಿ. 245, 240ಗೆ 20 ಮೈಲೇಜ್ ಬರುತ್ತೆ. 0 ಡೌನ್ ಪೇಮೆಂಟ್ನಲ್ಲಿ ಬೇಕಾದ್ರೆ ಕೊಡ್ತೀನಿ. ಇದು ಓಕೆ, 0 ಡೌನ್ ಪೇಮೆಂಟ್. ಒಳ್ಳೆ ಸಿವಿಲ್ ಚೆನ್ನಾಗಿದ್ರೆ 1,60,000 ನೆಗೋಷಿಯಬಲ್. 1,60,000ಕ್ಕೆ ನೆಗೋಷಿಯಬಲ್ ಆಗ್ತಿದೆ. ಫಿಟ್ಟಿಂಗ್ ಇದೆ, ಡಬಲ್ ಡಿನ್ ಸಿಸ್ಟಮ್ ಇದೆ, ಎಲ್ಲ ಇದೆ. ಓಕೆ, ನಿಮಗೆ 2,25,000 ಹೇಳ್ತಾ ಇದೀವಿ. ಒಂದೇ ಫೈನಲ್ ಪ್ರೈಸ್ 1,90,000 ಫೈನಲ್ ಮಾಡಿಸ್ಕೊಡ್ತೀನಿ. ಓಕೆ, 2,35,000 ಒಂದೇ ಪ್ರೈಸ್ ಕೊಡ್ತೀನಿ. 2,35,000ಕ್ಕೆ CNG ಲೇಟೆಸ್ಟ್ CNG ಬಂದಿದೆಯಲ್ಲ, ಓಕೆ, ಅದು ಫಿಟ್ಟಿಂಗ್ ಮಾಡೋಕ್ಕೆ 40,000 ಆಗುತ್ತೆ ನಿಮಗೆ. 2,25,000 ಹೇಳ್ತಾ ಇದ್ದೀನಿ. ಸ್ವಲ್ಪ ಹೆಚ್ಚು ಕಡಿಮೆ ಮಾಡ್ಕೊಡ್ತೀನಿ. ಪೆಟ್ರೋಲ್ 1,35,000 2010 ಮಾಡಲ್, 2011 ಮಾಡಲು. ಓಕೆ, 1,90,000 ಹೇಳ್ತಾ ಇದ್ದೀವಿ. ಬ್ರ್ಯಾಂಡ್ ನ್ಯೂ ಟೈರ್ ಇದೆ. 1,35,000 ಕೊಟ್ಬಿಡ್ತೀನಿ. 1,35,000ಕ್ಕೆ ಫಿಯೇಟ್ ಲೀನಿಯಾ. ಇದಕ್ಕೂ 50% ಲೋನ್ ಬೇಕಾ ಮಾಡಿಸ್ಕೊಡ್ತೀನಿ. ಲೋನ್ ಕೂಡ ಆಗೋಗುತ್ತೆ. ಗಾಡಿ 20 ಮೈಲೇಜ್ ಬರುತ್ತೆ. ಓಕೆ, 13 ಮಾಡಲು 4,25,000. ಇದಕ್ಕೂ ಆಲ್ಮೋಸ್ಟ್ 0 ಡೌನ್ ಪೇಮೆಂಟ್ನಲ್ಲಿ ಇದಕ್ಕೂ ಪ್ರೈವೇಟ್ ಬೇಕಾದ್ರೆ ಮಾಡಿಸ್ಕೊಡ್ತೀನಿ. 250, 240ಗೆ ಫೈನಲ್ ಕೊಟ್ಬಿಡ್ತೀನಿ. ಹೇಳ್ತಾ ಇರೋದು 4 lakhs. ನಿಮ್ಮ ಚಾನಲಿಂದ ಬಂದರೆ 3,65,000 ಒಂದೇ ಪ್ರೈಸ್ ಕೊಟ್ಬಿಟ್ಟು. ಫಸ್ಟ್ ವೇಕಲ್ಲಿ ನಿಮಗೆ ಹ್ಯುಂಡೈ ವರ್ನಾ ಟ್ರಾನ್ಸ್ಫಾರ್ಮ್ ಕೊಡ್ತಿದ್ರೆ ಹೇಳಿ ಸರ್ ಡೀಲ್ಸು. 2010 ಮಾಡಲು, ಟ್ರಾನ್ಸ್ಫಾರ್ಮ್ 5 ವರ್ಷ ಫ್ರೆಶ್ FC, ಇನ್ಸೂರೆನ್ಸ್ ರನ್ನಿಂಗು, ಸಿಂಗಲ್ ಓನರ್ ಗಾಡಿ, ಬ್ರ್ಯಾಂಡ್ ನ್ಯೂ ಟೈರು, ವಿತ್ CNG ಲೇಟೆಸ್ಟ್ CNG ಬಂದಿದೆಯಲ್ಲ, ಅದು ಫಿಟ್ಟಿಂಗ್ ಮಾಡೋಕ್ಕೆ 40,000 ಆಗುತ್ತೆ ನಿಮಗೆ. 2,25,000 ಹೇಳ್ತಾ ಇದ್ದೀನಿ. ಸ್ವಲ್ಪ ಹೆಚ್ಚು ಕಡಿಮೆ ಮಾಡ್ಕೊಡ್ತೀನಿ. 2,25,000ಕ್ಕೆ ಮಾಡ್ಕೊಡ್ತಾ ಇದ್ದೀರಾ. ಅದರಲ್ಲಿ ಬೇಕಾದ್ರೆ ಪ್ರೈವೇಟ್ ಲೋನು 50% ಮಾಡಿಸ್ಕೊಡ್ತೀನಿ. ಎಷ್ಟಾಗುತ್ತೆ ಸರ್ 50% ಅಂದರೆ? 50% ಅಂದರೆ 1 ಲಕ್ಷ ಡೌನ್ ಪೇಮೆಂಟ್ ಕೊಡಿ, ಮಿಕ್ಕಿದ್ದು ಲೋನ್ ಮಾಡಿಸ್ಕೊಡ್ತೀನಿ. ಆರಾಮಾಗಿ ಲೋನ್ ಆಗಿಬಿಡುತ್ತೆ. ಒಂದು ಫಿಯೆಸ್ಟಾ ಕೂಡ ಇದೆ. ಫಿಯೆಸ್ಟಾ ಡೀಸೆಲ್ 2012 ಮಾಡಲು. ಓಕೆ, 2012 ಸೆಕೆಂಡ್ ಓನರು, ಕಾಂಪ್ರಿಹೆನ್ಸಿವ್ ಇನ್ಸೂರೆನ್ಸು, ಫಿಟ್ಟಿಂಗ್ ಇದೆ, ಡಬಲ್ ಡಿನ್ ಸಿಸ್ಟಮ್ ಇದೆ, ಎಲ್ಲ ಇದೆ. ಓಕೆ, ನಿಮಗೆ 2,25,000 ಹೇಳ್ತಾ ಇದೀವಿ. ಒಂದೇ ಫೈನಲ್ ಪ್ರೈಸ್ 1,90,000 ಫೈನಲ್ ಮಾಡಿಸ್ಕೊಡ್ತೀನಿ. 1,90,000ಕ್ಕೆ ಲೋನ್ ಬೇಕಾ ಲೋನು ಮಾಡಿಸ್ಕೊಡ್ತೀನಿ 50%. ಓಕೆ, 50% ಆರಾಮಾಗಿ ಲೋನ್ ಕೂಡ ಆಗುತ್ತೆ. ಹಾಗೆ ಫಿಯೇಟ್ ಲೀನಿಯಾ ಸೆಕೆಂಡ್ ಓನರು, ಪೆಟ್ರೋಲ್ ಗಾಡಿ. ಓಕೆ, 5 ವರ್ಷ ಫ್ರೆಶ್ FC, 1 ವರ್ಷ ಇನ್ಸೂರೆನ್ಸ್ ಇದೆ. ಮಾರ್ಕೆಟಲ್ಲಿ ಕೊಡದೆ ಇರೋ ಪ್ರೈಸ್ ಕೊಡ್ತೀನಿ. ಒಂದೇ ಪ್ರೈಸ್ 1,35,000 ಕೊಟ್ಬಿಡ್ತೀನಿ. 1,35,000ಕ್ಕೆ ಫಿಯೇಟ್ ಲೀನಿಯಾ. ಇದಕ್ಕೂ 50% ಲೋನ್ ಬೇಕಾ ಮಾಡಿಸ್ಕೊಡ್ತೀನಿ. ಲೋನ್ ಕೂಡ ಆಗೋಗುತ್ತೆ. ಸಿವಿಲ್ ಚೆನ್ನಾಗಿರ್ಲಿ, ಇಲ್ಲದೆ ಹೋಗ್ಲಿ 50% ಲೋನ್ ಮಾಡಿಸ್ಕೊಡ್ತೀನಿ. ಓಕೆ, ಒಂದು ಸಿಟಿ ಕೂಡ ಇದೆ. Honda City ಡೀಸೆಲ್ iVTEC. ಓಕೆ, 20 ಮೈಲೇಜ್ ಬರುತ್ತೆ. 0 ಡೌನ್ ಪೇಮೆಂಟ್ನಲ್ಲಿ ಬೇಕಾದ್ರೆ ಕೊಡ್ತೀನಿ. ಇದು ಓಕೆ, 0 ಡೌನ್ ಪೇಮೆಂಟ್. ಒಳ್ಳೆ ಸಿವಿಲ್ ಚೆನ್ನಾಗಿದ್ರೆ. ಓಕೆ, ಸೊ ಇಂಟೀರಿಯರ್ಸ್ ಎಕ್ಸ್ಟೀರಿಯರ್ಸ್ ಎಲ್ಲ ನೋಡಬೇಕು. ಜಸ್ಟ್ ವಾಟ್ಸಪ್ ಮಾಡಿ, ಪ್ರತಿಯೊಂದು ನಿಮಗೆ ಕ್ಯಾಟ್ಲಾಗ್ ಬಂದುಬಿಡುತ್ತೆ. ಹೌದು. ಸೊ ನಿಮಗೆ ಲೊಕೇಶನ್ ಬಂದು BTM ಅಲ್ಲಿ ಇರುತ್ತೆ. BTM ಅಲ್ಲಿ ಬಂದು BMS ಆಟೋಮೋಟಿವ್ ಬಂದು ವಿಸಿಟ್ ಮಾಡಿದ್ರೆ ಡೈರೆಕ್ಟಾಗಿ ಪ್ರೈಸಿಂಗ್ ಕೂಡ ನೆಗೋಷಿಯಬಲ್. 2014 ಮಾಡಲು. ಓಕೆ, ಸೆಕೆಂಡ್ ಓನರ್, ಸಿಂಗಲ್ ಓನರ್ ಗಾಡಿ. ಪ್ರೈಸಿಂಗ್ ಏನು ಹೇಳ್ತಾರೆ ಇದಕ್ಕೆ? ಒಂದೇ ಪ್ರೈಸ್ 4,35,000 ಕೊಡ್ತೀನಿ. ಅದರಲ್ಲೂ ಆನ್ ಟೇಬಲ್ ಬಂದರೆ ಒಂದು 5,000 ಹೆಚ್ಚು ಕಡಿಮೆ ಆಗುತ್ತೆ. ಒಳ್ಳೆ ಸಿವಿಲ್ ಇದೆ. 0 ಡೌನ್ ಪೇಮೆಂಟ್. 0 ಡೌನ್ ಪೇಮೆಂಟ್ ಅಲ್ಲಿ ಆಗೋಗುತ್ತೆ. ಬನ್ನಿ, ಪೇಪರ್ಸ್ ಕೊಡಿ, ಗಾಡಿ ತೊಗೊಂಡೋಗಿ. ಓಕೆ, ಇನ್ನೊಂದು ವೆಹಿಕಲ್ ಒಂದು i20 ಕೂಡ ಇದೆ. i20 2010 ಮಾಡಲು. ಇದು ಮ್ಯಾಗ್ನಾ. ಓಕೆ, ಸೆಕೆಂಡ್ ಓನರು. 2,75,000 ಹೇಳ್ತಾ ಇದ್ದೀವಿ. ಇದಕ್ಕೂ ಪ್ರೈವೇಟ್ ಬೇಕಾದ್ರೆ ಮಾಡಿಸ್ಕೊಡ್ತೀನಿ. 250, 240ಗೆ ಫೈನಲ್ ಕೊಟ್ಬಿಡ್ತೀನಿ. 240ಗೆ ಫೈನಲೈಸ್ ಆಗೋಗುತ್ತೆ. i10 ಪ್ರೈಸಲ್ಲಿ ಕೊಟ್ಬಿಡ್ತೀನಿ. ಜೆನ್ ಎಸ್ಟಿಲೋ ಕೇಳೋರಿಗೆ ಜೆನ್ ಎಸ್ಟಿಲೋ ಕೂಡ ಇದೆ. ಕರ್ನಾಟಕ ರೆಸ್ಟೋರೆಂಟ್ ವೆಹಿಕಲ್ ಹೇಳಿ. ಜೆನ್ ಎಸ್ಟಿಲೋ 2008 ಮಾಡಲು, ಸಿಂಗಲ್ ಓನರು, ಫ್ರೆಶ್ FC. ಓಕೆ, ಫ್ರೆಶ್ ಇನ್ಸೂರೆನ್ಸು. 1,60,000 ನೆಗೋಷಿಯಬಲ್. 1,60,000ಕ್ಕೆ ನೆಗೋಷಿಯಬಲ್ ಆಗ್ತಿದೆ. ಟಾಟಾ ವಿಸ್ಟಾ, ಇಂಡಿಕಾ ವಿಸ್ಟಾ ಪೆಟ್ರೋಲ್ 1,35,000 2010 ಮಾಡಲ್, ಫ್ರೆಶ್ FC, ಫ್ರೆಶ್ ಇನ್ಸೂರೆನ್ಸ್. ಓಕೆ, ಪ್ರೈಸಿಂಗ್ ಏನು ಹೇಳ್ತಾರದ್ದು? 1,30,000. 1,30,000 ರೂಪಾಯಿಗೆ. ಅದು ಕೂಡ ಕರ್ನಾಟಕ ರೆಸ್ಟೋರೆಂಟ್. ಓನರ್ಶಿಪ್ಪು ಸೆಕೆಂಡ್ ಓನರ್ಶಿಪ್ ಆಗಿರುತ್ತೆ. ಒಂದು ಶಿಫ್ಟ್ ಕೇಳೋರಿಗೆ ಒಂದು ಶಿಫ್ಟ್ ಕೂಡ ಇರುತ್ತೆ. ಶಿಫ್ಟು 2010 ಮಾಡಲು. ಓಕೆ, ಫ್ರೆಶ್ FC, ಇನ್ಸೂರೆನ್ಸ್ ರನ್ನಿಂಗು. ಓಕೆ, 2,35,000 ಒಂದೇ ಪ್ರೈಸ್ ಕೊಡ್ತೀನಿ. 2,35,000ಕ್ಕೆ ಫೈನಲೈಸ್ ಆಗೋಗುತ್ತೆ. ಫೈನಲ್ಸ್ ಕೊಡ್ತೀನಿ. 50% ಲೋನ್ ಬೇಕಾದ್ರೂ ಮಾಡಿಸ್ಕೊಡ್ತೀನಿ. 1 ಲಕ್ಷ ತೊಗೊಂಡು ಬನ್ನಿ, ಗಾಡಿ ತೊಗೊಂಡೋಗಿ. ಓಕೆ, ಪೆಟ್ರೋಲ್ ವೆಹಿಕಲ್ ಆಗಿರುತ್ತಲ್ಲ? ಹೌದು. ಓಕೆ, ಸೊ ನಿಮಗೆ ಪವರ್ ವಿಂಡೋಸು, ಪವರ್ ಸ್ಟೇರಿಂಗ್ ಇರುತ್ತೆ. ಸರನ್ನ ಬಜೆಟಲ್ಲಿ ನೋಡ್ತಾರೆ, ಈ ವೆಹಿಕಲ್ ಕೂಡ ಇರುತ್ತೆ. ಒಂದು ಫಿಗೋ ಕೂಡ ಕೇಳೋರಿಗೆ 3 ಫಿಗೋ 4 ಫಿಗೋ ಇದೆಯಾ? 4 ಫಿಗೋ 2 ಇದೆ. 4 ಇತ್ತು. ಓಕೆ, 2 ಪೆಟ್ರೋಲ್ದು, 1 ಡೀಸೆಲ್ದು ಸೇಲ್ ಇತ್ತು. ಓಕೆ, ಇವಾಗ 2 ಡೀಸೆಲ್ದು ಇದೆ. 2011 ಮಾಡಲು. ಓಕೆ, 1,90,000 ಹೇಳ್ತಾ ಇದ್ದೀವಿ. ಬ್ರ್ಯಾಂಡ್ ನ್ಯೂ ಟೈರ್ ಇದೆ. ಓಕೆ, ಇದೆ. ಇದಕ್ಕೂ ಬೇಕಾದ್ರೆ 50% ಲೋನ್ ಮಾಡಿಸ್ಕೊಡ್ತೀನಿ. ಇದಕ್ಕೂ 50% ಆರಾಮಾಗಿ ಲೋನೇ ಆಗಿಬಿಡುತ್ತೆ. ಸಿವಿಲ್ ಚೆನ್ನಾಗಿರಲಿ, ಇಲ್ಲದೆ ಹೋಗ್ಲಿ. ಓಕೆ, 50% ಮಾಡಿಸ್ಕೊಡ್ತೀನಿ. ಮಾರುತಿ ಸುಜುಕಿ ಈಕೋ ಕೇಳೋರಿಗೆ
ಈಗ 2011 ಮಾಡಲು ಬರೀ 22,000 ಓಡಿದೆ ಗಾಡಿ ಇದು. ಓಕೆ. ನೀವು ಯಾರು ತಗೊಳ್ತೀರಾ ಅವ್ರ ಹೆಸರಿಗೆ NOC ತಗೊಂಡು ಬಂದು ಕೊಟ್ಟು ನಿಮ್ಮ ಹೆಸರಿಗೆ ಟ್ಯಾಕ್ಸ್ ಕಟ್ಟಿ ನಂಬರ್ ಮಾಡಿ ಕೊಡ್ತೀವಿ. ಓಕೆ. ಪ್ರೈಸಿಂಗ್ ಹೇಳ್ತಾರೆ? ಸೆಕೆಂಡ್ ಓನರ್ ಗಾಡಿ 2011 ಮಾಡಲು. ಓಕೆ. 2,50,000 ಹೇಳ್ತಾ ಇದೀವಿ. ವಿತ್ NOC ಬೇಕಾದ್ರೆ 175 ಕೊಡ್ತೀವಿ. 1,70,000 ವಿತ್ NOC ಇರುತ್ತೆ. ಕರ್ನಾಟಕ ಬೇಕಾದ್ರೆ 250. ಟಾಟಾ ನ್ಯಾನೋ ನೋಡೋರಿಗೆ 2012 ಮಾಡಲು. ಓಕೆ. ಟಾಟಾ ನಾನು ಸೆಕೆಂಡ್ ಓನರು. ಓಕೆ. ಕಡಿಮೆ ಬಜೆಟಲ್ಲಿ ಗಾಡಿ ಹುಡ್ಕೋರ್ಗೆ ಹೇಳ್ತಾ ಇದೀವಿ 1,10,000. ಸ್ವಲ್ಪ ಆಂಟೇಬಲ್ ಬಂದರೆ ಹೆಚ್ಚು ಕಡಿಮೆ ಮಾಡಿ 1 ಲಕ್ಷ ಒಳಗಡೆ ಮಾಡೋಣ. 1 ಲಕ್ಷ ಒಳಗಡೆ ಆಗ್ಬಿಡುತ್ತಾ? ಹಾಂ. ಯಾರನ್ನ ನೋಡೋರಿಗೆ ಲೋನ್ ಬೇಕಾದ್ರೆ ಆರಾಮಾಗಿ ಲೋನ್ ಕೂಡ ಆಗೋಗುತ್ತೆ. ಯಾರನ್ನ 2 ವೀಲರ್ ತೊಗೊಳೋ ಬಜೆಟಲ್ಲಿ ಒಂದು ನ್ಯಾನೋ ಕೂಡ ಸಿಗ್ತೀವಿ. ಅದು ಒಂದು ಫೀಗೋ ಕೂಡ ಇರುತ್ತೆ. ಫೋರ್ಟ್ ಫಿಗೋ ಡೀಸೆಲ್ 2011 ಮಾಡಲು ಥ್ರೂಟ್ ಬೆಂಗಳೂರು ಗಾಡಿ ಇದು. ಓಕೆ. ಪ್ರೈಸಿಂಗ್ ಹೇಳ್ತಾರೆ ಇದು? ಇದು 2011 ಸೆಕೆಂಡ್ ಓನರ್ ಬಂದು. ಇದು ಬಂದು 1,90,000 ಹೇಳ್ತಾರೆ. ಓಕೆ. ನಿಮ್ಮ ಚಾನಲಿಂದ ಬಂದರೆ 165ಗೆ ಫೈನಲ್ ಕೊಟ್ಬಿಡೋಣ. 165ಗೆ 1,65,000ಕ್ಕೆ ಫೋರ್ಟ್ ಫಿಗೋ ಸಿಗ್ತಿದೆ. ಹಾಗೆ ಒಂದು ಈಕೋ ಸ್ಪೋರ್ಟ್ಸ್ ನೋಡೋರಿಗೆ ಫೋರ್ಡ್ ಈಕೋ ಸ್ಪೋರ್ಟ್ಸ್ ಕೂಡ ಇರುತ್ತೆ. ಈಕೋ ಸ್ಪೋರ್ಟ್ಸ್ ಚಾನ್ಸಲ್ಲಿ 0 ಡೌನ್ ಪೇಮೆಂಟ್ ಬೇಕಾದ್ರೂ ಮಾಡಿಸ್ಕೊಡ್ತೀನಿ. ಓಕೆ. 0 ಡೌನ್ ಪೇಮೆಂಟ್ ಆಗೋಗುತ್ತೆ. 2014 ಮಾಡಲು. ಓಕೆ. 14 ಮಾಡಲು ಸಿಂಗಲ್ ಓನರ್ ಸೆಕೆಂಡಾ? ಸೆಕೆಂಡ್ ಓನರು. ಓಕೆ. ಸೆಕೆಂಡ್ ಓನರ್ಶಿಪ್. 2014 ಟ್ರೆಂಡ್ ಲೈನ್ ಇದು. ಓಕೆ. ಟ್ರೆಂಡ್ ಲೈನ್ ಬರ್ತಾ ಇದೆ. ಟೈರ್ಸ್ ಕಂಡೀಷನ್ ನೋಡ್ಬೋದು. ಅಪ್ ಟು ಒಂದು 60% ಬರ್ತಿದೆ. ರೇಟಿಂಗ್ ಟಿಫೋ ಕ್ಲಾಸು ಪ್ರತಿಯೊಂದು ಬರ್ತಿದೆ. ಅದು ಕೂಡ ಕರ್ನಾಟಕ ರಿಜಿಸ್ಟ್ರೇಷನ್ ವೆಹಿಕಲ್. ಸೊ ಪ್ರೈಸಿಂಗ್ ಹೇಳ್ತಾ ಇರೋದು ಒಂದು ಬೆಸ್ಟ್ ಡೀಲಲ್ಲೇ ಸಿಗ್ತಿದೆ. ಅದು ಡೀಲ್ ಹೇಳ್ತಾ ಇರೋದು 4 lakhs. ನಿಮ್ಮ ಚಾನಲಿಂದ ಬಂದರೆ 3,65,000 ಒಂದೇ ಪ್ರೈಸ್ ಕೊಟ್ಬಿಡ್ತೀನಿ. 3,65,000ಕ್ಕೆ ಫೋರ್ಡ್ ಈಕೋ ಸ್ಪೋರ್ಟ್ಸ್ ನೋಡೋಂಗಿದ್ರೆ ನೋಡ್ಬೋದು. BMS ಆಟೋಮೆಟಿಕ್ ಬಂದರೆ ಈ ವೆಹಿಕಲ್ ಕೂಡ ಪರ್ಚೇಸ್ ಮಾಡ್ಬೋದು. ಪೇಪರ್ಸ್ ಜಿನಿಯನ್ ಪೇಪರ್ಸ್ ಇದ್ರೆ ಸಿವಿಲ್ ಚೆನ್ನಾಗಿರೋರು ತಗೊಂಡು ಬನ್ನಿ. ಗಾಡಿ ತಗೊಂಡೋಗಿ 0 ಡೌನ್ ಪೇಮೆಂಟಲ್ಲಿ ಮಾಡಿಸ್ಕೊಡ್ತೀನಿ. ಫೋರ್ಡ್ ಈಕೋ ಸ್ಪೋರ್ಟ್ಸ್ 0 ಡೌನ್ ಪೇಮೆಂಟ್ ಕೊಡ್ತಾ ಇದೆ. ಓಕೆ. ಹಾಗೆ ಒಂದು ರೆನಾಲ್ಟ್ ಡಸ್ಟರ್ ಕೇಳೋದು. ಡಸ್ಟರ್ 2013 ಮಾಡಲ್ ಗಾಡಿ ಸ್ವಲ್ಪ ಗಲೀಜಿದೆ. ಎಲ್ಡಿಸಿಂದ ಹುಡುಗ ಬಂದಿಲ್ಲ, ಗಲೀಜಿದೆ. ವಾಶ್ ಮಾಡಿ ಸರ್ವಿಸ್ ಮಾಡಿ ಗಾಡಿ ಡೆಲಿವರಿ ಕೊಡ್ತೀವಿ. ಓಕೆ. ಪ್ರೈಸಿಂಗ್ ಹೇಳ್ತಾರೆ ರೆನಾಲ್ಟ್ ಡಸ್ಟರ್? ರೆನಾಲ್ಟ್ ಡಸ್ಟರ್ 85 PS ಫುಲ್ ಡಿಮ್ಯಾಂಡ್ ಗಾಡಿ, 20 ಮೈಲೇಜ್ ಬರುತ್ತೆ. ಓಕೆ. 13 ಮಾಡಲು 4,25,000. ಇದಕ್ಕೂ ಆಲ್ಮೋಸ್ಟ್ 0 ಡೌನ್ ಪೇಮೆಂಟ್ನಲ್ಲಿ ಮಾಡಿಕೊಡ್ತೀನಿ. ಒಳ್ಳೆ ಪೇಪರ್ಸ್, ಸಿವಿಲ್ ಚೆನ್ನಾಗಿದ್ರೆ ಬನ್ನಿ. ಸಿವಿಲ್ ಚೆನ್ನಾಗಿದ್ರೆ 0 ಡೌನ್ ಪೇಮೆಂಟ್ ಆಗೋಗುತ್ತೆ. ಆಗಿಬಿಡುತ್ತೆ. ನೋಡ್ಬೋದು ನಿಮಗೆ ರೆನಾಲ್ಟ್ ಡಸ್ಟರ್ ಕೂಡ 85 PS. ಅದು ಕೂಡ ಒಳ್ಳೆ ಮೈಲೇಜ್ ಸಿಗ್ತಿರೋದು. ಒಂದು ಲೀನಿಯಾ ಹೇಳಿ? ಫಿಯೇಟ್ ಲೀನಿಯಾ 2009 ಮಾಡಲಿದ್ದು. ಓಕೆ. ಇದನ್ನು ಸೆಕೆಂಡ್ ಓನರ್. ಫ್ರೆಶ್ FC, ಫ್ರೆಶ್ ಇನ್ಶೂರೆನ್ಸ್. ಆಲ್ಮೋಸ್ಟ್ ಎಲ್ಲ ನಮ್ಮ ಹತ್ರ FC ರನ್ನಿಂಗ್ ಇರೋದು 5 ವರ್ಷದ ಗಾಡಿ ಇರೋದು. ಓಕೆ. ಎಲ್ಲ ಫ್ರೆಶ್ ಲೋ ಬಜೆಟ್ ಗಾಡಿ ಎಲ್ಲ ಫ್ರೆಶ್ FC, ಫ್ರೆಶ್ ಇನ್ಶೂರೆನ್ಸ್. ಓಕೆ. 2009 1,90,000 ಹೇಳ್ತಾ ಇದೀವಿ. 165ಗೆ ಫೈನಲ್ ಪ್ರೈಸ್ ಕೊಟ್ಬಿಡ್ತೀನಿ. 1,65,000ಕ್ಕೆ ಫಿಯೇಟ್ ಲೀನಿ. ಅದು ಕೂಡ ನಿಮಗೆ ಟಾಪ್ ಎಂಡ್ ವೆಹಿಕಲ್ ಕೊಡ್ತಾ ಇರೋದು. ಎಮೋಷನ್ ಪ್ಯಾಕ್ ಬರ್ತಿದೆ. ಗಾಡಿ ಕಂಡೀಷನ್ ನೋಡ್ಬೋದು ಯಾವ ರೀತಿ ಅಂತ. ಸೊ ಸಕ್ಕದ ಕೂಡ ಇದೆ. ಸೊ ಬೆಸ್ಟ್ ಡೀಲ್ ಎಲ್ಲಿ ವೆಹಿಕಲ್ ಆಗಿದ್ರೆ ನಿಮ್ಗೆ ಒಳ್ಳೆ ಪ್ರೈಸಿಂಗ್ ಕೊಡ್ತಾ ಇರೋದು. ಹಾಗೆ ಒಂದು ವರ್ಣ ಆಟೋಮೆಟಿಕ್ ಗಾಡಿ ಹುಡುಗೋರಿಗೆ 20 ಮೈಲೇಜ್ ಬರುತ್ತೆ. ಫ್ರೆಶ್ FC, ಇದನ್ನು ಫ್ರೆಶ್ ಇನ್ಶೂರೆನ್ಸ್ ಇದೆ. ಓಕೆ. ಬ್ರ್ಯಾಂಡ್ ನ್ಯೂ ಟೈರ್ ಇದೆ. ಆಟೋಮೆಟಿಕ್ ಗಾಡಿ ಫುಲ್ ಡಿಮ್ಯಾಂಡ್. 2,60,000 ಕೊಡ್ತೀನಿ. ಪ್ರೈವೇಟ್ ಫೈನಾನ್ಸ್ ಬೇಕಾದ್ರೆ 50% ಮಾಡಿಸ್ಕೊಡ್ತೀನಿ. ಇದಕ್ಕೆ 1 ಲಕ್ಷ ತೊಗೊಂಡು ಬನ್ನಿ, ಮಿಕ್ಕಿದ ಲೋನ್ ಮಾಡಿಸ್ಕೊಡ್ತೀನಿ. ಮಿಕ್ಕಿದ ಆರಾಮಾಗಿ ಲೋನೇ ಆಗ್ಬಿಡುತ್ತೆ. ಮಾರುತಿ ಸುಜುಕಿ ಈಕೋ ನೋಡೋರಿಗೆ ಇನ್ನೊಂದು ಕರ್ನಾಟಕ ರಿಜಿಸ್ಟ್ರೇಷನ್ ವೆಹಿಕಲ್ ನೋಡೋರಿಗೆ ಲೋನ್ ಆಗಿದ್ರೆ ಇಮಿಡಿಯೇಟ್ ಲೋನ್ ಕೂಡ ಆಗ್ಬಿಡುತ್ತೆ. ಮಾಡಲು ಸರ್ ಇದು 2011 ಮಾಡಲು. ಅದು 11 ಮಾಡಲು. ಓಕೆ. ಸೆಕೆಂಡ್ ಓನರ್ಶಿಪ್ 11 ಮಾಡಲು. ಓಕೆ. ಸೊ ಟೈರ್ಸ್ ಕಂಡೀಷನ್ ನೋಡ್ಬೋದು. ಹೊಸ ಟೈರ್ ಕೂಡ ಹಾಕ್ಕೊಟ್ಟಿದ್ದಾರೆ. ಗಾಡಿ ಕಂಡೀಷನ್ ನೋಡ್ಬೋದು ಯಾವ ರೀತಿ ಅಂತ. 11 ಮಾಡಲು ಥರ ಮೇಂಟೈನ್ ಮಾಡಿದ್ದಾರೆ. ಸೊ ಇಂಟೀರಿಯರ್ಸ್ ಆಗಲಿ ಎಕ್ಸ್ಟೀರಿಯರ್ಸ್ ಆಗಲಿ ನೋಡ್ಬೋದು ಯಾವ ರೀತಿ ಇದೆ. ಸಕ್ಕತ್ತಾಗಿ ಕೂಡ ಮೇಂಟೈನ್ ಕೂಡ ಆಗಿದೆ. ಗಾಡಿ ಅನ್ಲಾಕ್ ಆಗಿರೋದು. ಪ್ರತಿಯೊಂದು ಗಾಡಿಗಳು ತೋರಿಸ್ಕೊಡ್ತಾ ಇದ್ದೀನಿ. ಸೊ ಬಾಡಿ ಲೈನ್ ನೋಡ್ಬೋದು ಯಾವ ರೀತಿ ಇದೆ ಅಂತ. ಬಾಡಿ ಲೈನ್ ಯಾವ ಥರ ಡೆಂಟು ಸ್ಕ್ರ್ಯಾಚ್ ಅದೇ ರೀತಿ ಇಲ್ಲ. ಸೊ ಪ್ರೈಸಿಂಗ್ ಹೇಳ್ತಾರೆ ಇದು? 2011 ಮಾಡಲು. ಕೋಟಿಂಗ್ ಪ್ರೈಸ್ ಬಂದು 285 ಹೇಳ್ತಾ ಇದೀವಿ. ಓಕೆ. ಬಂದರೆ ಆನ್ ಟೇಬಲ್ 245, 240ಗೆ ಮುಗಿಸ್ಕೊಡ್ತೀವಿ. 245, 240ಗೆ ಫೈನಲೈಸ್ ಆಗೋಗುತ್ತೆ. ನೋಡಿ ಯಾರನ್ನ ಲೋನ್ ನೋಡೋರಿಗೆ ಲೋನ್ ಬೇಕಾದ್ರೆ 50% ಮಾಡಿಕೊಡ್ತೀವಿ. ಆರಾಮಾಗಿ ಆಗ್ಬಿಡುತ್ತೆ 50%. ಓಕೆ. ಈ ಲೈನಲ್ಲಿ ನೋಡ್ತೀನಿ ಅಂದರೆ ನಿಮಗೆ I20 ಕೇಳ್ತೀರಾ? I20 ಕೂಡ ಇದೆ. ಅದು ಕೂಡ ಸ್ಪೋರ್ಟ್ಸ್. ಹೇಳಿ. I20 ಸ್ಪೋರ್ಟ್ಸ್ ಬರೀ 57,000 ಓಡಿದೆ ಗಾಡಿ. ಓಕೆ. ಇದಕ್ಕೂ ಫ್ರೆಶ್ FC, ಬ್ರ್ಯಾಂಡ್ ನ್ಯೂ ಟೈರು, ಫ್ರೆಶ್ ಇನ್ಶೂರೆನ್ಸು. ಇದು ಬಂದು 2,65,000ಗೆ ಫೈನಲ್ ಬಾಟಮ್ ಪ್ರೈಸ್ ಹೇಳ್ತಾ ಇರೋದು. ಲೋನ್ ಬೇಕಾ ಲೋನು ಮಾಡಿಸ್ಕೊಡ್ತೀನಿ. ಪ್ರೈವೇಟಲ್ಲಿ 50% ಲೋನ್ ಮಾಡಿಸ್ಕೊಡ್ತೀನಿ. ಆಲ್ಮೋಸ್ಟ್ ಎಲ್ಲ ಗಾಡಿಗೆ ಲೋನ್ ಮಾಡಿಸ್ಕೊಡ್ತೀನಿ 50%. ಸಿವಿಲ್ ಚೆನ್ನಾಗಿರ್ಲಿ, ಚೆನ್ನಾಗಿಲ್ದೆ ಹೋಗ್ಲಿ. ಇನ್ನು ಬೆಂಗಳೂರಲ್ಲಿ ಇದ್ರೆ ಮಾತ್ರ ಬೆಂಗಳೂರು ಲೋಕಲ್ ಇರಬೇಕು ಅಂತ ಹೇಳ್ತಾ ಇರೋದು. ಹಾಗೆ ಒಂದು ಚವರ್ಲೆಟ್ ಬೀಟ್ ಕೆಲವ್ರಿಗೆ ಒಂದು ಬ್ಲ್ಯಾಕ್ ಬ್ಯೂಟಿ ಅನ್ಬೋದು. ಹೇಳಿ. ಬ್ಲ್ಯಾಕ್ ಬಿಟ್ಟು ಡೀಸೆಲ್ಲು 2011 ಮಾಡಲು. ಓಕೆ. ಡೀಸೆಲ್ ಗಾಡಿ 1,35,000 ಪ್ರೈಸ್ ಕೊಡ್ತೀನಿ. ಅದು 1,30,000ಕ್ಕೆ ಚವರ್ಲೆಟ್ ಬೀಟ್. ಅದು ಕೂಡ LT ಎಲ್ಲ ಇದು LT ಗಾಡಿ. LT ಬ್ರಿಯೋ ಹೇಳಿ.
ಹೋಂಡಾ ಬಿರೋ ಫುಲ್ ಡಿಮ್ಯಾಂಡ್ ಗಾಡಿ, ರೆಡ್ ಕಲರ್ ಅಂತ ಫಾಸ್ಟ್ ಮೂವಿಂಗ್ ಆಗಿಬಿಡುತ್ತೆ. ಇದಕ್ಕೆ ಬೇಕಾದ್ರೆ ಲೋನ್ ಮಾಡಿಸ್ಕೊಡ್ತೀನಿ, ಆರಾಮ್ ಲೋನ್ ಕೂಡ ಆಗ್ಬಿಡುತ್ತೆ. ಸಿವಿಲ್ ಚೆನ್ನಾಗಿದ್ರೆ ಆಲ್ ಓವರ್ ಕರ್ನಾಟಕ ಮಾಡಿಸ್ಕೊಡ್ತೀನಿ. 13 ಮಾಡಲು, ಓಕೆ 2013 3,10,000 ಹೇಳ್ತಾ ಇದೀವಿ. ಆನ್ ಟೇಬಲ್ ಬಂದರೆ 280ಗೆ ಫೈನಲ್ ಕೊಟ್ಬಿಟ್ಟು 2,80,000ಕ್ಕೆ ಫೈನಲೈಸ್ ಆಗಿ ಹೋಗುತ್ತೆ. ಅದು ಕೂಡ ಸೆಕೆಂಡ್ ಓನರ್ಶಿಪ್, ಸಿಂಗಲ್ ಅದು ಸೆಕೆಂಡ್ ಓನರ್. ಸೆಕೆಂಡ್ ಓನರ್ ಆಗಿರುತ್ತೆ. ಹಾಗೆ ಟಾಟಾ ಮಾನ್ಸಾ ಒಂದು ವೆಹಿಕಲ್ ಕೂಡ ಇರುತ್ತೆ. ಮಾನ್ಸಾ ಟಾಟಾ ಮಾನ್ಸಾ ಪೆಟ್ರೋಲ್ 2010 ಮಾಡಲು, ಓಕೆ ಇದು 2009 ಮಾಡಲು. ಇದಕ್ಕೂ ಫ್ರೆಶ್ FC ಇದೆ, ಓಕೆ ರನ್ನಿಂಗ್ ಇದೆ. 1,90,000 165ಗೆ ಫೈನಲ್ ಬಾಟಮ್ ಪ್ಲಸ್ ಕೊಡ್ತೀವಿ. 1,65,000 ನೋಡ್ಬೋದು. 2 ಲಕ್ಷ ಬಿಲೋದಲ್ಲಿ ಏನೋ ನೋಡ್ತೀರಾ, ಒಂದು 10ರಿಂದ 15 ವೆಹಿಕಲ್ ಸಿಗ್ತಿದೆ. ಅದು ಕೂಡ BMS ಆಟೋಮೋಟಿವ್ ಅಲ್ಲಿ. ಇನ್ನೊಂದು ವೆಹಿಕಲ್ ನೋಡ್ತೀರಾ, ಒಂದು ರಿಡ್ಸ್ ಕೂಡ ಇರುತ್ತೆ. ರಿಡ್ಸ್ ಹೇಳಿ ಸರ್. ರಿಟ್ಸು 2011 ಮಾಡಲು, ಸಿಂಗಲ್ ಓನರ್ ಗಾಡಿ. ಓಕೆ 2011 ಡೀಸೆಲ್ ಗಾಡಿ. ಇಷ್ಟು ಫುಲ್ ಡಿಮ್ಯಾಂಡ್. 2,75,000 ಕೊಡ್ತೀನಿ. 2,70,000ಕ್ಕೆ ಮಾರುತಿ ಸುಜುಕಿ ರಿಡ್ಸ್ ಕೂಡ ಸಿಗ್ತಿದೆ. ಅದು ಕೂಡ ಕರ್ನಾಟಕ ರೇಷನ್ ವೆಹಿಕಲ್ ನೋಡ್ಬೋದು. ಯಾರನ್ನ ಬಜೆಟಲ್ಲಿ ನೋಡ್ತಾರೆ, ಅದು ಕೂಡ ಡೀಸೆಲ್ ವೆಹಿಕಲ್ ಆಗಿರುತ್ತೆ. ಒಂದು ಚವರ್ಲೈಟಲ್ಲಿ ನೋಡ್ತಿದ್ರೆ, ಚವರ್ಲೈಟ್ ಚವರ್ಲೈಟ್ ಸೈಲು ಡೀಸೆಲ್ಲು ಸೆಕೆಂಡ್ ಓನರು. ಓಕೆ ಇದಕ್ಕೂ ಬೇಕಾದ್ರೆ ಬ್ಯಾಂಕ್ ಲೋನ್ ಆಗುತ್ತೆ, ಪ್ರೈವೇಟ್ ಲೋನ್ ಆಗುತ್ತೆ. 1,75,000 ಕೊಡ್ತೀನಿ. 2013 ಮಾಡಲು. 13 ಮಾಡಲು. ಓಕೆ ಸರ್, ಇಷ್ಟೆಲ್ಲ ಗಾಡಿ ನೋಡಿದ್ರು ಸರ್, ಪ್ರೈಸಿಂಗ್ ಎಲ್ಲ ಹೇಳಿದ್ರಿ. ಸೊ ಲೋನ್ ಅಂದಲ್ಲ ಯಾವ ಥರ ಆಗ್ಬೋದು ನಿಮ್ದು ಲೋನ್ ಎಲ್ಲ? ಲೋನ್ ಎಲ್ಲ ಬೆಂಗಳೂರಲ್ಲಿದ್ರೆ ಸಿವಿಲ್ ಚೆನ್ನಾಗಿರ್ಲಿ, ಚೆನ್ನಾಗಿಲ್ದೆ ಹೋಗ್ಲಿ, ಪ್ರೈವೇಟಲ್ಲಿ 50% ಮಾಡಿಸ್ಕೊಡ್ತೀವಿ. ಓಕೆ ಸಿವಿಲ್ ಚೆನ್ನಾಗಿದೆ, 0 ಡೌನ್ ಪೇಮೆಂಟ್ ಏನು ಹೇಳಿದ್ದೀವಿ ಅದು ಆಲ್ ಓವರ್ ಕರ್ನಾಟಕ ಮಾಡಿಸ್ಕೊಡ್ತೀವಿ. ಓಕೆ ಸಿವಿಲ್ ಚೆನ್ನಾಗಿದ್ರೆ ಆಲ್ ಓವರ್ ಕರ್ನಾಟಕ ಕರ್ನಾಟಕ 0 ಡೌನ್ ಪೇಮೆಂಟ್ 2013 ಮೇಲೆ ಇರೋ ಮಾಡಲ್ಗೆ ಮಾಡಿಸ್ಕೊಡ್ತೀವಿ. ಓಕೆ ಸೊ ವಿತಿನ್ 1 ಡೇ ಆಗ್ಬೋದು ಸರ್ ಲೋನ್ ಅಂತ ನೋಡಿದ್ರೆ? ಲೋನ್ ಅಂತ ಹೇಳಿದ್ರೆ ವರ್ಕಿಂಗ್ 24 hours ಆಗುತ್ತೆ, ಮಾಡಿಸ್ಕೊಡ್ತೀರಾ. ಇದು ಪ್ರೈವೇಟ್ ಫೈನಾನ್ಸ್ ವಿತಿನ್ 1 ಡೇನಲ್ಲಿ ಮುಗಿಸ್ಕೊಡ್ತೀವಿ. 1 ಡೇ ಆಗೋಗುತ್ತೆ. ಸೊ ನಿಮಗೆ 50% ಆರಾಮಾಗಿ ಫಂಡಿಂಗ್ ಸಿಕ್ಬಿಡುತ್ತೆ. ಬೆಂಗಳೂರು ಲೋಕಲ್ ರೇಡಿಯಸ್ ಇದ್ರೆ ಮಾತ್ರ ನಿಮ್ಗೆ ಇಮಿಡಿಯೇಟ್ ಲೋನ್ ಕೂಡ ಆಗ್ಬಿಡುತ್ತೆ. ಯಾರನ್ನ ಗಾಡಿಗಳು ಬೈ ಮಾಡ್ಬೇಕಂತ ನೋಡ್ತಿದ್ರೆ ಹೊಸ ವರ್ಷಕ್ಕೆ, ಸೊ ನೀವು ಕೂಡ ಒಂದು ಒಳ್ಳೆ ವೆಹಿಕಲ್ ಇರಬೇಕಂತ ನೋಡ್ತಿದ್ರೆ ಅದು ಕೂಡ ಬಜೆಟಲ್ಲಿ ಸಿಗ್ತಿದೆ. ಹೊಸ ಸರ್ವಿಸ್ ಎಲ್ಲ ಯಾವ ಥರ ಸರ್ ವೆಹಿಕಲ್? ಹೊಸ ವರ್ಷಕ್ಕೇನೆ ಆಫರ್ ಕೊಡ್ತಾ ಇರೋದು. ಪ್ರೈವೇಟಲ್ಲಿ ಯಾವ ಗಾಡಿಗೂ ಲೋನ್ ಆಗಲ್ಲ ಅಂತ ಹೇಳಲ್ಲ ನಾವು, ಎಲ್ಲ ಗಾಡಿಗೆ ಮಾಡ್ಕೊಡ್ತೀವಿ. ಪ್ರೈವೇಟ್ ಅಲ್ಲಾದ್ರೆ ಪ್ರೈವೇಟಲ್ಲಿ, ಬ್ಯಾಂಕಲ್ಲಾದ್ರೆ ಬ್ಯಾಂಕಲ್ಲಿ. 90% ಲೋ ಮಾಡಲ್ ಗಾಡಿ ಇರೋದ್ರಿಂದ ನಮ್ಮ ಹತ್ರ ಅದಕ್ಕೂ ಲೋನ್ ಆಪ್ಷನ್ ಇಕ್ಕಿದೀವಿ ನಾವು. ಓಕೆ ಅದು 50% ಮಾಡಿಸ್ಕೊಡ್ತೀವಿ. ಇವನ್ ಬಿಟ್ ತಗೊಳ್ಬೇಕಾ ಅದಕ್ಕೂ 50% ಮಾಡ್ಕೊಡ್ತೀವಿ. ನ್ಯಾನೋ ಬೇಕಾ ನ್ಯಾನೋಗೂ 50% ಲೋನ್ ಮಾಡಿಸ್ಕೊಡ್ತೀವಿ. ಈ ತರ ಆಫರ್ ಇಕ್ಕಿದೀವಿ. ಓಕೆ ಬೆಂಗಳೂರಲ್ಲಿ ಯಾರು ಕೊಡಲ್ಲ ಈ ಮಾಡಲ್ಗಳಿಗೆ ಗಾಡಿ, ನಾವು ಲೋನ್ ಮಾಡಿಸಿ ಕೊಡ್ತೀವಿ. ಓಕೆ ಸರ್, ಇವಾಗ BTM ಅಲ್ಲಿ ಎಲ್ಲಿ ಬಂದ್ಬಿಡ ಸರ್ ನಿಮ್ಮ ಲೊಕೇಶನ್? ನಮ್ದು BTM ಲೇಟ್ ಬಂದು ನಿಮಗೆ ಜಯದೇವ ಬಿಟ್ಟಿದ ತಕ್ಷಣ ಗೋಪಾಲ್ ನಲ್ಮಲ್ಲು. ಓಕೆ ಗೋಪಾಲ್ ನಲ್ಮಲ್ ಹತ್ರ ಬಂದು ಹಿಡ್ದು ಅಲ್ಲಿ ನಮಗೆ ಫೋನ್ ಮಾಡಿದ್ರೆ ನಿಮಗೆ ಲೊಕೇಶನ್ ಕೊಡ್ತೀವಿ. ವಾಕಬಲ್ ಡಿಸ್ಟೆನ್ಸ್ ಬಂದು ಇಡ್ಬೋದು. ಸೊ ಮೇಲೆ ನಮಗೆ ವಾಟ್ಸಪ್ ಮಾಡಿ ಕಂಪ್ಲೀಟ್ ಆಗಿ ನಿಮಗೆ ಲೊಕೇಶನ್ ಸಿಕ್ಬಿಡುತ್ತೆ. ಗಾಡಿಗಳು ಬಂದು ನೋಡ್ಬೋದು. ಎಲ್ಲ ಪ್ರೈಸಿಂಗ್ ಇರುತ್ತೆ. ನಿಮ್ಗೆ 2 ಲಕ್ಷದಲ್ಲಿ ನೋಡ್ತೀನಿ ಅಂದ್ರೆ 15 ವೆಹಿಕಲ್ ಆಪ್ಷನ್ ಇದೆ. ಬಜೆಟಲ್ಲಿ ಸಿಗುತ್ತೆ, ಎಲ್ಲ ಬಜೆಟಲ್ಲಿ ಸಿಗುತ್ತೆ. ಲೋನ್ ಆಪ್ಷನ್ ಫುಲ್ ಲೋನ್ ಮಾಡಿಸ್ಕೊಡ್ತೀವಿ. ಆರಾಮಾಗಿ ಲೋನ್ ಕೂಡ ಆಗ್ಬಿಡುತ್ತೆ. ಸಿವಿಲ್ ಪ್ರಾಬ್ಲಮ್ ಇದ್ರೂ ಮಾಡಿಸ್ಕೊಡ್ತೀವಿ. ಓಕೆ ಸಿವಿಲ್ ಚೆನ್ನಾಗಿದ್ರು ಮಾಡಿಸ್ಕೊಡ್ತೀವಿ. ಓಕೆ ಇದಾಗಿತ್ತು BMS ಆಟೋಮೋಟಿವ್ದು ಪ್ರತಿಯೊಂದು ಪ್ರೈಸಿಂಗ್ ಆಗಲಿ ನೆಗೋಷಿಯೇಟ್ ಅಂತ ಆಗೇ ಆಗುತ್ತೆ. ಬನ್ನಿ, ಒಂದು ಬೆಸ್ಟ್ ಡೀಲಲ್ಲಿ ಯಾವ ವೆಹಿಕಲ್ ಆದ್ರೂ ಪರ್ಚೇಸ್ ಮಾಡ್ಬೋದು. ಲೋನ್ ಬೇಕಾದ್ರೆ ಇಮಿಡಿಯೇಟ್ ಲೋನ್ ಕೂಡ ಆಗ್ಬೋದು. ವಿತಿನ್ 1 ಡೇ ಆಗೋಗುತ್ತೆ. ಅದು ಕೂಡ ನಿಮಗೆ ಪ್ರೈವೇಟ್ ಫೈನಾನ್ಸ್ ನೋಡ್ತಿದ್ರೆ ಬಂದು ವಿಸಿಟ್ ಮಾಡಿ. ಸಿಗೋಣ ಮುಂದಿನ ವಿಡಿಯೋಲಿ.